ನಿರ್ದೇಶಾಂಕ ರೇಖಾಗಣಿತ ಅದರಲ್ಲಿ ಅಭ್ಯಾಸ 7.1 ಈ ಅಭ್ಯಾಸವನ್ನು ಸ್ಟಾರ್ಟ್ ಮಾಡುವ ಪೂರ್ವದಲ್ಲಿ ನೀವು 9ನೇ ತರಗತಿಯಲ್ಲಿ ಏನ್ ಕಲ್ತಿದ್ದೀರಾ ಇಲ್ಲಿ ನಾವೇನ್ ಮಾಡ್ಕೋಬೇಕಾಗ್ತದೆ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ 9ನೇ ತರಗತಿಯಲ್ಲಿ ನೀವು ಯಾವ್ದಾದ್ರು ಒಂದು ಅಕ್ಷವನ್ನು ಫಾರ್ ಎಕ್ಸಾಂಪಲ್ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಕೊಟ್ಟಾಗ ಈಗ ನೋಡ್ರಿ ಇದು ಏನಾಗ್ತದೆ ವೈ ಆಗ್ತದೆ, ಇದು ವೈ ಡ್ಯಾಶ್ ಮತ್ತೆ ಎಕ್ಸ್ ಎಕ್ಸ್ ಡ್ಯಾಶ್ ಈ ರೀತಿ ಅಕ್ಷಗಳನ್ನು ಕೊಟ್ಟಾಗ ನೀವು ಪಾಯಿಂಟ್ಸ್ ಅನ್ನ ಗುರುತಿಸಲು ನಿಮ್ಗೆ ಏನ್ ಮಾಡ್ಬೇಕು ಇಲ್ಲಿ ಬರ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡ್ರೆ ಯಾವ ರೀತಿ ಇರ್ತದೆ ಎಕ್ಸ್ ವೈ ಇರ್ತದೆ. ಅಂದ್ರೆ ಮೊದಲೇ ಸಂಖ್ಯೆ ಎಕ್ಸ್ ಆಗ್ತದೆ, ಎರಡನೇ ವ್ಯಾಲ್ಯೂ ಏನಾಗ್ತದೆ ವೈ ಆಗ್ತದೆ. ಈ ರೀತಿ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಏನ್ ಮಾಡಲು ಬರಬೇಕು ಗುರುತಿಸಲು ಬರಬೇಕು. ಫಾರ್ ಎಕ್ಸಾಂಪಲ್ 3,2 ಇದೆ. 3,2 ಮೀನ್ಸ್ ಏನಿದ್ರಲ್ಲಿ ಫಸ್ಟ್ 3 ಇದೆಯಲ್ಲ ಅದು ಎಕ್ಸ್, ಆಮೇಲೆ ನಂತರ ಬರೋದು 2 ಇದೆಯಲ್ಲ ಅದೇನದು ವೈ. ಅಂದ್ರೆ ಈ ಪಾಯಿಂಟ್ ಅನ್ನ ಇದ್ರ ಮೇಲೆ ಹೇಗೆ ಗುರುತಿಸ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇದು x1 2 3 and 4 ಆದಾಗ ಇದು y 1 2 3 4 ಆದಾಗ 3,2 ನ ಗುರುತಿಸ್ಬೇಕು ನಾವು. 3,2 ಅಂದ್ರೆ x3 ಇರಬೇಕು, ಅದೇ ರೀತಿ y ಎಷ್ಟಿರ್ಬೇಕು 2 ಇರಬೇಕು. ಈ ರೀತಿಯಾಗಿ ಎರಡು ಬಿಂದುಗಳನ್ನ ಸೇರಿಸಿದಾಗ ಇಲ್ಲಿ ಬರೋ ಒಂದು ಪಾಯಿಂಟ್ ಬರ್ತದೆ. ಈ ಪಾಯಿಂಟ್ ನೋಡ್ರಿ, ಈ ಪಾಯಿಂಟ್ ನಲ್ಲಿ x3 ತೋರಿಸ್ತದೆ, y ಏನ್ ತೋರಿಸ್ತದೆ 2 ತೋರಿಸ್ತದೆ. ಹಂಗಂದ್ರೆ ಇದೇ ಪಾಯಿಂಟ್ ಏನಿದು 3,2. ಈ ರೀತಿಯಾಗಿ ಬಿಂದುಗಳನ್ನು ನೀವು ಗುರುತಿಸುವುದನ್ನ 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ನೀವು 9ನೇ ತರಗತಿಯಲ್ಲಿ ಮತ್ತೇನ್ ಕಲ್ತಿದ್ದೀರಾ ಅಂದ್ರೆ ಈ ನಡುವಲು ಬಿಂದು ಇದೆ ನೋಡ್ರಿ, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಛೇದಿಸುವ ಬಿಂದು ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಮೂಲ ಬಿಂದು ಅಂತ ಕರಿತೀವಿ. ಮೂಲ ಬಿಂದುವಿನಲ್ಲಿ ಎಕ್ಸ್ ನ ವ್ಯಾಲ್ಯೂ ಮತ್ತು ವೈ ನ ವ್ಯಾಲ್ಯೂ ಏನಿದೆ 0,0. ಇದು ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ನೀವು ಚತುರ್ಥಕಗಳನ್ನ ಕಲ್ತಿದ್ರೆ, ಇದು ಮೊದಲನೇ ಚತುರ್ಥಕ, ಇದು ಎರಡನೇದ್ದು, ಇದು ಮೂರನೇದ್ದು, ಇದೆಷ್ಟು 4. ಈ ರೀತಿಯಾಗಿ ಚತುರ್ಥಕಗಳನ್ನ ಕಲ್ತಿದ್ದೀರಾ. ಹಂಗಂದ್ರೆ ಮೊದಲನೇ ಚತುರ್ಥಕದಲ್ಲಿ ಎಕ್ಸ್ ವೈ ವ್ಯಾಲ್ಯೂ ಹೇಗಿರ್ತಾವ ಅಂದ್ರೆ ಎಕ್ಸ್ ನು ಪಾಸಿಟಿವ್ ಇರ್ತದೆ, ವೈ ನು ಏನಿರ್ತದೆ ಪಾಸಿಟಿವ್. ಅದೇ ರೀತಿ ಇದರಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸ್ ನೆಗೆಟಿವ್ ಆಗ್ತದೆ, ವೈ ಏನಿರ್ತದೆ ಪಾಸಿಟಿವ್. ನೋಡ್ರಿ ಎಕ್ಸ್ ನೆಗೆಟಿವ್, ವೈ ಏನಾಗ್ತದೆ ಪಾಸಿಟಿವ್. ಅದೇ ರೀತಿ ಮೂರನೇ ಚತುರ್ಥಕದಲ್ಲಿ ಎಕ್ಸ್ ನು ನೆಗೆಟಿವ್ ಇರ್ತದೆ, ವೈ ನು ಏನಿರ್ತದೆ ನೆಗೆಟಿವ್ ಇರ್ತದೆ. ನೆಕ್ಸ್ಟ್ 4ನೇ ಚತುರ್ಥಕ ನೆಗೆಟಿವ್ ಅಂದ್ರೆ ಋಣ ಸಂಖ್ಯೆ ಇರ್ತದೆ. ನೆಕ್ಸ್ಟ್ 4ನೇ ಚತುರ್ಥಕದಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸ್ ಪಾಸಿಟಿವ್ ಇರ್ತದೆ, ವೈ ಏನಿರ್ತದೆ ನೆಗೆಟಿವ್. ಈ ರೀತಿಯಾಗಿ ಚತುರ್ಥಕಗಳನ್ನು ನೀವೇನ್ ಮಾಡಿದಿರಾ ಕಲ್ತಿದ್ದೀರಾ. ನೆಕ್ಸ್ಟ್ ಈ ರೀತಿಯಾಗಿ 9ನೇ ತರಗತಿಯಲ್ಲಿ ನೀವು ಈ ಕಾನ್ಸೆಪ್ಟ್ ಅನ್ನ ಏನ್ ಮಾಡಿದಿರಾ ಇಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ಈ ಅಭ್ಯಾಸ 7.1 ರಲ್ಲಿ ಬರುವ ಮಾಹಿತಿ ಏನಂದ್ರೆ ನಿಮಗೆ ಇಲ್ಲಿ ಸಾಮಾನ್ಯವಾಗಿ ದೂರದ ಸೂತ್ರ ಬರ್ತದೆ. ಏನ್ ಬರ್ತದೆ ದೂರದ ಸೂತ್ರ. ಇದೇ ರೀತಿ ನಾವು ಇದು ವೈ ಮತ್ತೆ ವೈ ಡ್ಯಾಶ್ ಎಕ್ಸ್ ಮತ್ತೆ ಎಕ್ಸ್ ಡ್ಯಾಶ್ ಅಂತ ತೆಗೆದುಕೊಂಡಾಗ ಈಗ ಯಾವ್ದಾದ್ರು ಎರಡು ಬಿಂದು ಕೊಡ್ತೇವೆ ನಾವು. ಫಾರ್ ಎಕ್ಸಾಂಪಲ್ ಯಾವುದು ಇಲ್ಲೊಂದು ಬಿಂದು ಇದೆ, ಇದಕ್ಕೆ ನಾವೇನಂತ ಕರೆಯೋಣ x1 ಮತ್ತೆ y1. ಮತ್ತೆ ಇನ್ನೊಂದು ಬಿಂದು ತೆಗೆದುಕೊಂಡ್ರೆ ಅದೇನದು x2, ಏನದು y2. ಈ ರೀತಿಯಾಗಿ ನಾವು ಬಿಂದುಗಳನ್ನ ತೆಗೆದುಕೊಂಡಾಗ ಇದರ ನಡುವೆ ನಾವೇನ್ ಮಾಡಬೇಕು, ಎರಡೂ ಬಿಂದುಗಳ ನಡುವೆ ದೂರವನ್ನು ಕಂಡುಹಿಡಬೇಕು. ಹಾಗಾದ್ರೆ ದೂರ ಕಂಡುಹಿಡಬೇಕಂದ್ರೆ ನಮ್ಗೊಂದು ಸೂತ್ರ ಬರ್ತದೆ. ಆ ಸೂತ್ರವನ್ನು ಬಳಸಿಕೊಂಡು ನಾವೇನ್ ಮಾಡಬೇಕು, ಎರಡು ಬಿಂದುಗಳ ನಡುವೆ ಏನ್ ಮಾಡಬೇಕು ದೂರವನ್ನ ಕಂಡುಹಿಡಬೇಕು. ಆ ಸೂತ್ರ ಏನಂದ್ರೆ d is equal to root of x2 minus x1 whole square plus y2 minus y1 whole square. ಈ ರೀತಿಯಾಗಿ ಇದೊಂದು ಸೂತ್ರ ಬರ್ತದೆ. ಇದೇ ಸೂತ್ರ ನಾವು ಈ ರೀತಿನೂ ಬರೀಬಹುದು, d is equal to root of x1 minus x2 whole square plus y1 minus y2 whole square. ನೋಡ್ರಿ x2 minus x1 whole square ಅಂದ್ರೂ ಒಂದೇ, x1 minus x2 whole square ಅಂದ್ರೂ ಒಂದೇ. ಯಾಕಂದ್ರೆ ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಕಳೆದು ಅದನ್ನ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಏನ್ ಬರ್ತದೆ ಸೇಮ್ ಬರ್ತದೆ. ಫಾರ್ ಎಕ್ಸಾಂಪಲ್ 3 minus 2 whole square is equal to 2 minus 3 whole square ಮಾಡಿದ್ರೆ ಆನ್ಸರ್ ಸೇಮ್ ಬರ್ಬೇಕು. ನೋಡ್ರಿ 3 minus 2 ಅಂದ್ರೆ ವ್ಯಾಲ್ಯೂ ಎಷ್ಟು 1, ಮೇಲೆ ಏನ್ ಮಾಡಿದ್ವಿ ಸ್ಕ್ವೇರ್ ಮಾಡಿದ್ವಿ. ಅದೇ ರೀತಿ 2 minus 3 ಅಂದ್ರೆ ಎಷ್ಟು -1, ಅದನ್ನು ಏನ್ ಮಾಡಿದ್ವಿ ಸ್ಕ್ವೇರ್ ಮಾಡಿದ್ವಿ. 1 ಸ್ಕ್ವೇರ್ ಅಂದ್ರೆ ಎಷ್ಟು 1, -1 ಸ್ಕ್ವೇರ್ ಅಂದ್ರೆ ಎಷ್ಟು +1. ನೋಡ್ರಿ ಎರಡು +1 ಬರ್ತದೆ. ಆದ್ದರಿಂದ x2 minus x1 ಅಂದ್ರೂ ಒಂದೇ, x1 minus x2 whole square ಅಂದ್ರೂ ಒಂದೇ. ಈ ಕಾನ್ಸೆಪ್ಟ್ ಅನ್ನು ನೀವೇನ್ ಮಾಡ್ಬೇಕು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೂರದ ಸೂತ್ರ ಇದನ್ನು ಹೌದು ಇದು ಹೌದು. ನೆಕ್ಸ್ಟ್ ಈ ರೀತಿಯಾಗಿ ಈ ಸೂತ್ರವನ್ನು ಬಳಸಿಕೊಂಡು ಎರಡು ಬಿಂದುಗಳ ನಡುವೆ ನಾವೇನ್ ಮಾಡಬಹುದು ಇದು ದೂರವನ್ನ ಕಂಡುಹಿಡಬಹುದು. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಇಲ್ಲಿ ತೆಗೆದುಕೊಳ್ಳೋದಾದ್ರೆ ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಿದೆ 3,2 ಇದೊಂದು ಪಾಯಿಂಟ್, ಮತ್ತಿನ್ನೊಂದು 5,6 ಇದೊಂದು ಪಾಯಿಂಟ್. ಈ ಎರಡೂ ಬಿಂದುಗಳ ನಡುವೆ ಏನ್ ಕಂಡುಹಿಡೋಣ ದೂರವನ್ನ ಕಂಡುಹಿಡೋಣ. ಹಾಗಾದ್ರೆ ಇದಕ್ಕೆ x1 y1 ಅನ್ನೋಣ, ಇನ್ನೊಂದು x2 y2. ಈಗ ದೂರದ ಸೂತ್ರವನ್ನು ಯೂಸ್ ಮಾಡ್ಕೊಂಡ್ರೆ d is equal to root of x2 ಎಷ್ಟು 5 ಮೈನಸ್ x1 ಎಷ್ಟು 3, ಮೇಲೇನಿದೆ ಸ್ಕ್ವೇರ್, ಪ್ಲಸ್ y2 ಎಷ್ಟು 6, y1 ಎಷ್ಟು 2,
ಮೇಲೇನಿದೆ ಸ್ಕ್ವೇರ್ ಇದೆ. ಅವಾಗ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 6 5 ಮೈನಸ್ 3 ಅಂದ್ರೆ ಎಷ್ಟು 2 2 ಸ್ಕ್ವೇರ್ ಅಂದ್ರೆ ಎಷ್ಟು 4 ಪ್ಲಸ್ 6 ಮೈನಸ್ 2 ಅಂದ್ರೆ ಎಷ್ಟು 4 4 ಸ್ಕ್ವೇರ್ ಅಂದ್ರೆ ಎಷ್ಟು 16 ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 16 ಪ್ಲಸ್ 4 ಎಷ್ಟು 20. ಡಿ ಇಸ್ ಈಕ್ವಲ್ ಟು ರೂಟ್ 20. ಇದನ್ನ ನೀವು ಹೆಂಗ್ ಮಾಡ್ಬೋದು ಸರಿಯಾಗಿ ಬಿಡಿಸ್ಬಿಡಿದ್ರೆ 20 ಅಂದ್ರೆ 5 4 20 4 ಹೊರಗೆ ಹೋದ್ರೆ ಎಷ್ಟಾಗ್ತದೆ 2 2 ರೂಟ್ 5 ಆಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಈ ದೂರವನ್ನ ನಾವೇನ್ ಮಾಡ್ಬೋದು ಎರಡು ಬಿಂದುಗಳ ನಡುವೆ ದೂರವನ್ನ ಕಂಡುಹಿಡಿಬಹುದು. ನೆಕ್ಸ್ಟ್ ಈ ದೂರದ ಸೂತ್ರ ನಂತರ ಏನ್ ಬರ್ತದೆ ಅಂದ್ರೆ ಮೂಲ ಬಿಂದುವಿನಿಂದ ನಾವೇನಾದ್ರೂ ದೂರ ಕಂಡುಹಿಡಿಬೇಕು. ಮೂಲ ಬಿಂದು ಯಾವ್ದಂದ್ರೆ ಈ ಬಿಂದುಗೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಛೇದಿಸುವ ಬಿಂದುಗೆ ಏನಂತ ನಾವು ಮೂಲ ಬಿಂದು ಅಂತ ಕರಿತೀವಿ. ಇಲ್ಲಿ ಎಕ್ಸ್ ವೈ ವ್ಯಾಲ್ಯೂ ಏನಿರ್ತದೆ 0,0 ಎಲ್ಲ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ರ. ನೆಕ್ಸ್ಟ್ ಇನ್ನೊಂದು 9ನೇ ತರಗತಿಯಲ್ಲಿ ಮತ್ತೇನು ಕಲ್ತಿದ್ದೀರಾ ನೀವು y ಅಕ್ಷದ ಮೇಲೆ ಎಕ್ಸ್ ನ ಬೆಲೆ ಏನಿರ್ತದೆ 0 ಇರ್ತದೆ. ಎಕ್ಸ್ ನ ಬೆಲೆ ಏನಿರ್ತದೆ 0,y. ಅದೇ ರೀತಿ ಎಕ್ಸ್ ನ ಅಕ್ಷದ ಮೇಲೆ ಏನಿರ್ತದೆ y ನ ಬೆಲೆ ಏನಿರ್ತದೆ 0, ಎಕ್ಸ್ ಏನಿರ್ತದೆ ಯಾವ್ದಾದ್ರು ವ್ಯಾಲ್ಯೂ ಇರ್ತದೆ y ನ ಬೆಲೆ ಏನಿರ್ತದೆ 0 ಇರ್ತದೆ. ಈ ರೀತಿಯಾಗಿ ಎಕ್ಸ್ ಅಕ್ಷದ ಮೇಲೆ y ಬೆಲೆ 0 ಅಲ್ಲ y ಅಕ್ಷದ ಮೇಲೆ ಎಕ್ಸ್ ನ ಬೆಲೆ 0 ಮತ್ತು ಎಕ್ಸ್ ಅಕ್ಷದ ಮೇಲೆ y ನ ಬೆಲೆ 0. ಇದನ್ನ ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ಇಲ್ಲಿ ಬರೋ ಕಾನ್ಸೆಪ್ಟ್ ಏನಂದ್ರೆ ಮೂಲ ಬಿಂದು 0,0. ಇದು ಮೂಲ ಬಿಂದು 0,0. ಈ 0,0 ದಿಂದ ನಾವೇನ್ ನೋಡಬೇಕು ಯಾವ್ದಾದ್ರು ಒಂದು ಬಿಂದು ಎಕ್ಸ್ ವೈ ಇರೋ ದೂರ ಕಂಡು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ತಗೋಣ. ಇದಕ್ಕೆ ಏನಂತ ಹೇಳೋಣ ನಾವು ಎಕ್ಸ್, ವೈ. ಈಗ 0,0 ಮತ್ತು ಎಕ್ಸ್, ವೈ ಗಳ ನಡುವಿರೋ ದೂರ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯಬೇಕಂದ್ರೆ ಇದೇ ಫಾರ್ಮುಲಾನೇ ಯೂಸ್ ಮಾಡ್ಕೊಳ್ಳಿ. ಏನದು ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಹಂಗಂದ್ರೆ ಆ ಪಾಯಿಂಟ್ಸ್ ನ ಇಲ್ಲಿ ಬರ್ಕೊಳ್ಳೋಣ. ಯಾವ್ದು ಒಂದು 0,0 x1, y1. ಅದೇ ರೀತಿ ಇನ್ನೊಂದು ಪಾಯಿಂಟ್ ಯಾವ್ದು ತಗೊಂಡ ನಾವು ಎಕ್ಸ್ ವೈ ಅಂತ ತೆಗೆದುಕೊಂಡಾನೆ ಎಕ್ಸ್ ವೈ. ಆ ಎಕ್ಸ್ ವೈ ಏನಂತ ತೆಗೆದುಕೊಳ್ಳೋಣ x2 ಮತ್ತೆ y2. ನೋಡ್ರಲೆ x1 y1 ಅಂದ್ರೆ 0 0, x2 y2 ಅಂದ್ರೆ xy. ಈ ರೀತಿಯಾಗಿ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಏನಾಗ್ತದೆ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಮೀನ್ಸ್ x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ಏನಾಗ್ತದೆ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂದ್ರೆ y ಮೈನಸ್ 0 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದೇನಾಗ್ತದೆ ರೂಟ್ ಆಫ್ x ಮೈನಸ್ 0 ಹೋಲ್ ಸ್ಕ್ವೇರ್. ನೆಕ್ಸ್ಟ್ x ಮೈನಸ್ 0 ಅಂದ್ರೆ x ಡೈರೆಕ್ಟ್ ಅಂದ್ರೆ ಏನಾಗ್ತದೆ x ಸ್ಕ್ವೇರ್ ಆಗ್ತದೆ ಪ್ಲಸ್ y ಮೈನಸ್ 0 ಅಂದ್ರೆ y ಅದೇನಾಗ್ತದೆ y ಸ್ಕ್ವೇರ್ ಆಗ್ತದೆ. ಈಗ ನಾವೇನ್ ಬರೀಬಹುದು ಮೂಲ ಬಿಂದು ಮತ್ತು 0,0 ಮೂಲ ಬಿಂದು 0,0 ದಿಂದ ಒಂದು ಬಿಂದು ಎಕ್ಸ್ ವೈ ಇರೋ ದೂರ ಏನು ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರೀಬಹುದು. ಈ ಫಾರ್ಮುಲಾ ನೀವೇನ್ ಮಾಡ್ರಿ ನೆನ್ಪಿಡ್ಬೇಕಾಗ್ತದೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಬಂದಾಗ ನಿಮ್ಗೆ ಏನ್ ಮಾಡ್ತದೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಏನಂದ್ರೆ ನಾವೇನು ಹೇಳ್ಬಿಟ್ವಿ ಏನಂತ ದೂರದ ಸೂತ್ರ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ವಿ. ಈಗ ಈ ಸೂತ್ರ ಹೇಗ್ ಬಂತು ಎಂಬುದನ್ನು ನಾವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡೋಣ ಇಲ್ಲೊಂದು ಪಾಯಿಂಟ್ ತೆಗೆದುಕೊಳ್ಳೋಣ. ಆ ಪಾಯಿಂಟ್ಗೆ ನನ್ನ x2, y2 ನಂತರ ಇನ್ನೊಂದು ಪಾಯಿಂಟ್ ತೆಗೆದುಕೊಡ್ರಿ. ಅದಕ್ಕೆ ಏನಂತ ಕೊಡ್ರಿ ಇನ್ನೊಂದು ಪಾಯಿಂಟ್ ಏನಂತ ಕೊಡ್ರಿ x1 ಮತ್ತೆ y1. ಈ ರೀತಿಯಾಗಿ ಎರಡು ಪಾಯಿಂಟ್ ಅನ್ನ ತೆಗೆದುಕೊಂಡಾಗ ಇವುಗಳನ್ನ ಸೇರಿಸುವ ಈ ರೇಖೆ ಐತಲ್ಲ ಇದ್ರ ನಾವು ಉದ್ದ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯಬೇಕಂದ್ರೆ ನೀವೇನ್ ಮಾಡ್ರಿ ಈ ಪಾಯಿಂಟ್ ಇದೆಲ್ಲ ಇದಕ್ಕೆ ನೇರವಾಗಿ ಎಕ್ಸ್ ಅಕ್ಷವನ್ನು ಛೇದಿಸುವಂತೆ ಒಂದು ರೇಖೆಯನ್ನ ಎಳೆದುಕೊಳ್ಳಿ. ನಂತರ ಇದನ್ನೇನ್ ಮಾಡಬೇಕು ಈ ಬಿಂದುನ ಎಕ್ಸ್ ಅಕ್ಷವನ್ನು ಛೇದಿಸುವಾಗ ಇನ್ನೊಂದು ರೇಖೆಯನ್ನ ಎಳ್ಕೋಬೇಕು. ನಂತರ ಈ ಎರಡೂ ಬಿಂದುಗಳು ಈ ರೇಖೆ ಐತಲ್ಲ ಇದು y ಅಕ್ಷವನ್ನು ಛೇದಿಸುವಂತೆ ಇನ್ನೊಂದು ರೇಖೆ. ಅದೇ ರೀತಿ ಇದನ್ನ ಸ್ವಲ್ಪ ವೃದ್ಧಿಸಿದ್ರೆ ಈ ರೀತಿ ಕಟ್ ಆಗ್ತದ. ಅದೇ ರೀತಿ ಇದು ಏನ್ ಮಾಡೋದು ಈ ಬಿಂದುನ y ಅಕ್ಷವನ್ನು ವೃದ್ಧಿಸುವಂತೆ ಏನ್ ಮಾಡೋಣ ಒಂದು ರೇಖೆನ ಹೇಳ್ಕೊಡ್ರಿ. ಅವಾಗ ಇಲ್ಲೊಂದು ಬಿಂದು ಬರ್ತದೆ. ಈ ರೀತಿಯಲ್ಲಿ ಒಂದು ಬಿಂದು ಮತ್ತೆ ಇಲ್ಲೊಂದು ಬಿಂದು ಸಿಗ್ತದೆ. ಹಂಗಂದ್ರೆ ನಮ್ಗೆ ಏನ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಹೆಸರು ಕೊಟ್ಟಾಗ ನಾವು ಏನಂತ ಎ ಸಿ ಅಂತ ಹೆಸರು ಕೊಟ್ಟಾಗ ನಾವೇನ್ ಮಾಡ್ಬೇಕು ಎ ಅಂದ್ರೆ x2 y2, ಸಿ ಅಂದ್ರೆ x1 y1. ನಮ್ಗೇನ್ ಬೇಕು ಎ ಸಿ ಉದ್ದ ಕಂಡುಹಿಡಿಬೇಕು. ಎ ಸಿ ಉದ್ದ ಹೆಂಗ್ ಕಂಡಿತಾರೆ ಅಂದ್ರೆ ನೀವು ಸರಿಯಾಗಿ ನೋಡಿದಾಗ ಎ ಸಿ ಇನ್ನೊಂದು ಪಾಯಿಂಟ್ ಬಿ ಕೊಟ್ಟಾಗ ಇದು ಲಂಬಕೋನ ತ್ರಿಭುಜ ಆಗ್ತದೆ. ಏನಾಗ್ತದೆ ಲಂಬಕೋನ ತ್ರಿಭುಜ ಅಂದ್ರೆ ನಾವು ಎ ಸಿ ಅಂದ್ರೆ ಇದು ವಿಕರ್ಣ ಆಗ್ತದೆ. ವಿಕರ್ಣದ ಉದ್ದವನ್ನು ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಯಾವ ಸೂತ್ರ ಪೈಥಾಗೋರಸ್ನ ಸೂತ್ರ ಹಾಕಿ ನಾವು ಕಂಡುಹಿಡಿಯಬಹುದು. ಏನದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹಾಗಂದ್ರೆ ನಮ್ಗೆ ಎ ಸಿ ಸ್ಕ್ವೇರ್ ಬೇಕಂದ್ರೆ ನಮ್ಗೆ ಬಿಫೋರ್ ಯಾವ ವ್ಯಾಲ್ಯೂ ಗೊತ್ತಿರಬೇಕು ಎ ಬಿ ಸ್ಕ್ವೇರ್ ಗೊತ್ತಿರಬೇಕು ಮತ್ತೆ ಬಿ ಸಿ ಸ್ಕ್ವೇರ್ ಗೊತ್ತಿರಬೇಕು. ಹಾಗಂದ್ರೆ ಈ ಪಾಯಿಂಟ್ ಇದು x2 ಆಗಿತ್ತು ಅಂದ್ರೆ ಇಲ್ಲಿ ಬಂದಾಗ ಅದೇನಾಗ್ತದೆ x2 ಆಗ್ತದೆ. ಅದೇ ರೀತಿ
ಅದೇ ರೀತಿ ಈ ಪಾಯಿಂಟ್ ಇಲ್ಲಿ x2 y2 ಆಗಿತ್ತಂದ್ರೆ ಈ ಪಾಯಿಂಟ್ ಇಲ್ಲಿ ಏನಾಗ್ತದೆ ಅದು ಇದು ಸೇಮ್ ನೇರವಾಗಿದೆಯಲ್ಲ, ಇದು ಏನಿದು y2. ಅದೇ ರೀತಿ ಈ ಪಾಯಿಂಟ್ ಇದು x1 ಆಗಿತ್ತಂದ್ರೆ ಇಲ್ಲಿ ಏನ್ ಬರ್ತದೆ, x1 ಬರ್ತದೆ. ಈ ಪಾಯಿಂಟ್ ಈ ಸೈಡ್ ಬಂದಾಗ ಇದು y1 ಅಂದ್ರೆ ಇದೇನಿದು y1. ಹಾಗಾದ್ರೆ ನನಗೆ ಫಸ್ಟ್ ಏನ್ ಬೇಕು, AC ಬೇಕಲ್ಲ. AC ಬೇಕಂದ್ರೆ ನನಗೆ ಬಿಫೋರ್ ಏನ್ ಗೊತ್ತಿರ್ಬೇಕು, AB ಗೊತ್ತಿರ್ಬೇಕು. AB ಅಂದ್ರೆ ಇದೇ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಇದು ಅಂದ್ರೆ AB ಅಂದ್ರೆ ಒಂದೇ. ಇಲ್ಲಿ ಇದೆ ಅದಲ್ಲ, ಈ y2 ಮತ್ತೆ y1 ಇಂದ y2 ಈ ಲೆಂತ್ ಗೊತ್ತಿರ್ಬೇಕು ನನಗೆ. ಇದು ಹೇಗೆ ಕಂಡು ಹಿಡಿಬೇಕಂದ್ರೆ ಈಗ ನೋಡ್ರಿ, ಈ ಪಾಯಿಂಟ್ ಇಂದ ಮೂಲ ಬಿಂದುವಿನಿಂದ ಇದು ಲೆಂತ್ ಎಷ್ಟಿದೆ, y2 ಇದೆನಾ, ಸಾರಿ ಇದು y2 ಆಗಿದೆ, y2 ಇದು 0 to y2 ಇದು ಒಂದು ಟೋಟಲ್ ಲೆಂತ್. ಈಗ ನಮಗೇನ್ ಬೇಕು, ಈ y1 ಇಂದ y2 ಬೇಕು. y1 ಇಂದ y2 ಬೇಕಂದ್ರೆ ಯಾಕೆ ಹೇಳ್ರಿ, y1 ಇಂದ y2 ಅಂದ್ರೆ ಲೆಂತ್ ಏನು, AB. ಹಾಗಾದ್ರೆ ನಮ್ಗೆ y1 ಇಂದ y2 ಬೇಕಂದ್ರೆ ನಾವೇನ್ ನೋಡ್ಬೇಕು, 0 to y2 ದ್ರಿಂದ ನಾವೇನ್ ನೋಡ್ಬೇಕು, 0 to y1 ಅನ್ನ ಕಳೆದು ಬಿಡ್ಬೇಕು. ಮೀನ್ಸ್ ಏನು, y2 ಮೈನಸ್ y1. ನೋಡ್ರಿ, ಟೋಟಲ್ y2 ದೊಳಗೆ ನಾವು ಈ 0 to y1 ಅದೇ y1 ಕಳೆದ್ಬಿಟ್ಟಂದ್ರೆ ನಮ್ಗೆ ಏನ್ ಸಿಗ್ತದೆ, ಈ ಟೋಟಲ್ ಲೆಂತ್ ಸಿಗುತ್ತೆ. ಇದೇ ಲೆಂತ್ ಏನಿದೆ, ಇದು y2 ಮೈನಸ್ y1. ಇನ್ನೊಂದು ನಮ್ಗೆ BC ಬೇಕು. BC ಹೇಗೆ ಕಂಡುಹಿಡಿಬೇಕಂದ್ರೆ ಇದೇ ಲೆಂತ್, ಇಲ್ಲಿಂದ ಈ x1 ಇಂದ ಲೆಂತ್ x2 ಮಟ. ಹಾಗಾದ್ರೆ ಇಲ್ಲಿವರೆಗೂ ಲೆಂತ್ ಹೆಂಗ್ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಇದು ಟೋಟಲ್ ಈ ಪಾಯಿಂಟ್ ಇಂದ ಇದು ಟೋಟಲ್ x2 ನ ಈ 0 to x2 ಒಳಗ ನಾವ್ ನೋಡ್ಬೇಕು 0 to x1 ಏನ್ ಮಾಡ್ಬೇಕು, ಕಳೆದ್ಬಿಡ್ಬೇಕು. ಮೀನ್ಸ್ ಏನಿದು x2 ಮೈನಸ್ x1 ಈ ಲೆಂತ್ x2 ಮೈನಸ್ x1 ಅಂದ್ರೆ ಏನಾಗ್ತದೆ, BC ಆಗ್ತದೆ. ಹಾಗಾದ್ರೆ ನಮಗ್ ಗೊತ್ತಿದೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹಾಗಾದ್ರೆ AC ಅಂದ್ರೆ ಇದೆ ನಮ್ಗೆ ಡಿಸ್ಟೆನ್ಸ್, ಅದೇ D ಕಂಡುಹಿಡಿಬೇಕು. AC ಅಂದ್ರೆ D, ದೂರ ಕಂಡುಹಿಡಿಬೇಕು. A ಪಾಯಿಂಟ್ ಮತ್ತೆ C ಪಾಯಿಂಟ್ ನಡುವೆ ದೂರ D, ಅದರ ಮೇಲೆ ಇದೆ ಸ್ಕ್ವೇರ್ ಇದೆ. D ಸ್ಕ್ವೇರ್ ಇಸ್ ಈಕ್ವಲ್ ಟು AB. ನೋಡ್ರಿ, AB ಎಷ್ಟಿದೆ ಅಂದ್ರೆ y2 ಮೈನಸ್ y1, ಮೇಲೆ ಏನಾಗ್ತದೆ ಸ್ಕ್ವೇರ್, ಪ್ಲಸ್ BC ಎಷ್ಟಿದೆ x2 ಮೈನಸ್ x1, ಮೇಲೆ ಏನಿದೆ ಸ್ಕ್ವೇರ್. ನಮ್ಗೆ D ಬೇಕು, D ಸ್ಕ್ವೇರ್ ಅಲ್ಲ. D ಬೇಕಂದ್ರೆ ಸ್ಕ್ವೇರ್ ಇದ್ದ ಆ ಕಡೆ ಕಳಿಸಿ ಏನಾಗ್ತದೆ, ರೂಟ್ ಆಫ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಇದೆ. ನೋಡ್ರಿ, ನಾವೇನ್ ಬರ್ತೀವಿ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ನಡುಕ್ ಪ್ಲಸ್ ಇದೆ. ಪ್ಲಸ್ ಇದ್ರೆ ನೀವು ಫಸ್ಟ್ ಈ ಟರ್ಮ್ ಆದ್ರೂ ಬರೀರಿ ಅಥವಾ ಈ ಟರ್ಮ್ ಆದ್ರೂ ಬರೀರಿ, ಆನ್ಸರ್ ಏನ್ ಬರ್ತದೆ, ಸೇಮ್ ಬರುತ್ತೆ. ಯಾಕಂದ್ರೆ 2 + 3 ಅಂದ್ರೆ ಆನ್ಸರ್ ಒಂದೇ, 3 + 2 ಅಂದ್ರೆ ಆನ್ಸರ್ ಏನದು ಒಂದೇ. ಹಾಗಾದ್ರೆ ನಮ್ಗೆ D ಸೂತ್ರ ಸಿಕ್ತು ಫೈನಲ್ ಆಗಿ, y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ x2 ಮೈನಸ್ x1 ಹೋಲ್ ಸ್ಕ್ವೇರ್. ಈ ರೀತಿ ಪೈಥಾಗೋರಸ್ ಸೂತ್ರದಿಂದ ನಾವೇನ್ ಮಾಡ್ಬೇಕು, ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಕಂಡುಹಿಡಿಯಬೇಕಾಗ್ತದೆ. ನೆಕ್ಸ್ಟ್ ಈ ರೀತಿ ಮೇಲೆ ಒಂದು ಎಕ್ಸಾಂಪಲ್ ಯಾವ್ದಾದ್ರು ನಿಮ್ಗೆ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಇದೆ 5,3, ಇನ್ನೊಂದು ಪಾಯಿಂಟ್ ಇದೆ 4,6. ಈ ರೀತಿ ಎರಡು ಪಾಯಿಂಟ್ ಗಳನ್ನು ಕೊಟ್ಟಾಗ ಇವುಗಳ ನಡುವೆ ದೂರವನ್ನ ಹೇಗೆ ಕಂಡುಹಿಡಿಯಬೇಕಂದ್ರೆ ಇದಕ್ಕೆ x1, y1 ಅನ್ರಿ, ಇನ್ನೊಂದು ಪಾಯಿಂಟಿಗೆ ಏನನ್ರಿ x2, y2. ಈಗ ಇದರ ನಡುವೆ ಈ ದೂರವನ್ನ ಕಂಡುಹಿಡಿಯಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ P ಅಂತ ತೆಗೆದುಕೊಂಡು ಇದನ್ನ Q ಅಂತ ತೆಗೆದುಕೊಂಡ್ರೆ ನಮ್ಗೆ ಏನ್ ಬೇಕು, PQ ಬೇಕು. ಅವಾಗ PQ ಏನಾಗ್ತದೆ ಅಂದ್ರೆ ರೂಟ್ ಆಫ್ ಫಾರ್ಮುಲಾ ಏನು, x2 ಮೈನಸ್ x1 ಹೋಲ್ ಸ್ಕ್ವೇರ್ ಮೀನ್ಸ್ 4 ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. y2 ಅಂದ್ರೆ ಎಷ್ಟು, 6 ಮೈನಸ್ 3 ಹೋಲ್ ಸ್ಕ್ವೇರ್. ಅವಾಗ ಏನಾಗ್ತದೆ ನೋಡ್ರಿ, 4 ಮೈನಸ್ 5 ಅಂದ್ರೆ -1, -1 ಸ್ಕ್ವೇರ್ ಅಂದ್ರೆ ಎಷ್ಟು, +1. ನೋಡ್ರಿ, 4 ಮೈನಸ್ 5 ಅಂದ್ರೆ -1, -1 ಸ್ಕ್ವೇರ್ ಅಂದ್ರೆ -1 ಇಂಟು -1. ಅವಾಗ ಏನಾಗ್ತದೆ, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಒಂದೇ 1. ಅವಾಗ +1 ಆಗ್ತದೆ. ಪ್ಲಸ್ 6 ಮೈನಸ್ 3 ಅಂದ್ರೆ 3 ಸ್ಕ್ವೇರ್ ಅಂದ್ರೆ ಎಷ್ಟು, 9. ಇದರ ಆನ್ಸರ್ ಎಷ್ಟಾಗುತ್ತೆ, 9 + 1 ಎಷ್ಟು, 10. ಇದು PQ ವ್ಯಾಲ್ಯೂ ಎಷ್ಟು, √10 ಅಂತ ನಾವೇನ್ ಮಾಡ್ಬೋದು, ಬರೀಬಹುದು. ಈ ರೀತಿಯಾಗಿ ಎರಡು ಬಿಂದುಗಳ ನಡುವೆ ಸೂತ್ರವನ್ನ ನಾವೇನ್ ಮಾಡ್ಬೋದು, ಕಂಡುಹಿಡಿಯಬಹುದು. ನೆಕ್ಸ್ಟ್ ಇದರಲ್ಲಿ ನಿಮಗೆ ನಿಮ್ಮ ಗಣಿತ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಂತ ಉದಾಹರಣೆಗಳನ್ನ ನಾವೇನ್ ಮಾಡೋಣ, ಇಲ್ಲಿ ನೆಕ್ಸ್ಟ್ ಬಿಡಿಸೋಣ. ಹಾಗಾದ್ರೆ ಗಣಿತ ಟೆಕ್ಸ್ಟ್ ಬುಕ್ ನಲ್ಲಿ ಮೊದಲನೇ ಉದಾಹರಣೆ ಏನಿದೆ ಅಂದ್ರೆ 3 ಪಾಯಿಂಟ್ ಗಳನ್ನು ಕೊಟ್ಟಿದ್ದಾನೆ ಅವನು. ಒಂದು 3,2, ಇನ್ನೊಂದು -2, -3, ನಂತರ 2,3. ಈ ಬಿಂದುಗಳು, ಈ 3 ಬಿಂದುಗಳಿಂದ ತ್ರಿಭುಜಗಳು ಉಂಟಾಗುತ್ತದೆ ಅಂತ ನಾವೇನ್ ಮಾಡಬೇಕು, ಕಂಡುಹಿಡಿಯಬೇಕು. ಹಾಗಾದ್ರೆ ಈ 3 ಪಾಯಿಂಟ್ ಗಳನ್ನ ತೆಗೆದುಕೊಳ್ಳ್ರಿ. 3 ಪಾಯಿಂಟ್ ತೆಗೆದುಕೊಂಡಾಗ ಒಂದು 3,2, ಇನ್ನೊಂದು ಏನಿದೆ, ಇನ್ನೊಂದು ಪಾಯಿಂಟ್ ಏನಿದೆ -2, -3, ನಂತರ ಇನ್ನೊಂದು ಪಾಯಿಂಟ್ ಇದೆ ಏನಿದೆ 2,3. ಈ 3 ಬಿಂದುಗಳನ್ನ ಏನ್ ಮಾಡ್ರಿ, ಸೇರಿಸ್ರಿ. ಈ 3 ಬಿಂದುಗಳನ್ನು ಸೇರಿಸಿದಾಗ ಇದಕ್ಕೊಂದು ಹೆಸರು ಕೊಡ್ರಿ, 3 ಬಿಂದುಗೆ A, B, C. ಇದು ತ್ರಿಭುಜ ಆಗುತ್ತದೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ತ್ರಿಭುಜ ಆಗುತ್ತಿಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ನಾವು ಫಸ್ಟ್ AB ಲೆಂತ್ ಕಂಡುಹಿಡಬೇಕು, ನಂತರ BC ಕಂಡುಹಿಡಬೇಕು, ಆಮೇಲೆ AC ಕಂಡುಹಿಡಬೇಕು.
ಇವು ಮೂರು ಲೆಂತ್ ಗಳನ್ನ ಕಂಡಿಡಿದ ಮೇಲೆ ಇದು ಎದಕ್ಕೆ ಈಕ್ವಲ್ ಆಗ್ಬಾರ್ದು, ಜೀರೋಕ್ಕೆ ಏನಾಗ್ಬಾರ್ದು, ಇದು ಈಕ್ವಲ್ ಆಗ್ಬಾರ್ದು. ಒಂದ್ ವೇಳೆ ಇದು ಜೀರೋಕ್ಕೆ ಈಕ್ವಲ್ ಆತಂದ್ರೆ ಅದೇನಾಗಲ್ಲ, ತ್ರಿಭುಜ ಆಗೋದಿಲ್ಲ. ಹಂಗಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆ ಬರ್ಬೇಕು ಇಲ್ಲಿ, ಸಂಖ್ಯೆ ಪಾಸಿಟಿವ್ ಸಂಖ್ಯೆ ಬರ್ಬೇಕು. ಪಾಸಿಟಿವ್ ಸಂಖ್ಯೆ ಆತಂದ್ರೆ ಅದೇನಾಗ್ತದೆ, ಒಂದು ತ್ರಿಭುಜ ಆಗ್ತದೆ. ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, ನಾವು ಎ ಬಿ ಕಂಡಿಡೋಣ. ಎ ಬಿ ಹೇಗೆ ಕಂಡಿಡೋಣ ಅಂದ್ರೆ, ಎ ಬಿಗೆ ನಮ್ಗೆ ಪಾಯಿಂಟ್ ಯಾವ್ದು ಬೇಕು, ಒಂದು 3, 2 ಬೇಕು, ಇನ್ನೊಂದು ಬಿ ಗೆ -2, -3 ಬೇಕು. ಹಾಗಾದ್ರೆ ಒಂದು x1 y1 ಇನ್ನೊಂದು x2 y2 ಅಂತ ತೆಗೆದುಕೊಂಡಾಗ ನೋಡ್ರಿ, ಇದು x1 y1 ಇದು x2 y2. ಹಾಗಾದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿದೆ, y2 - y1 ಹೋಲ್ ಸ್ಕ್ವೇರ್, x1 y1 ಇದು x1 y1 ಇದೇನಿದು x2 y2. ನಿಮ್ಗೆ ಫಾರ್ಮುಲಾ ಏನು, ಡಿ ಸೂತ್ರ ಏನು, d = √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಈ ಫಾರ್ಮುಲಾ ಏನಾಗ್ತದೆ, x2 ಏನಿದೆ -2, x2 x1 ಎಷ್ಟು 3 ಮೇಲೇನು ಸ್ಕ್ವೇರ್ ಪ್ಲಸ್ y2 ಎಷ್ಟು -3 ಮೈನಸ್ y1 ಎಷ್ಟು 2 ಮೇಲೆ ಸ್ಕ್ವೇರ್. ಅವಾಗ ಎ ಬಿ ಸ್ಕ್ವೇರ್ ಎ ಬಿ ಏನಾಗ್ತದೆ ನೋಡ್ರಿ, ಎ ಬಿ = -2 -3 ಎಷ್ಟು -5 ಸ್ಕ್ವೇರ್ ಅಂದ್ರೆ +25. ಯಾಕಂದ್ರೆ -5 ಎಷ್ಟು 25 ಪ್ಲಸ್ -3 -2 ಎಷ್ಟಾಗ್ತದೆ -5 ಸ್ಕ್ವೇರ್ ಎಷ್ಟು 25 ಎಷ್ಟು √50. ಈ ರೀತಿಯಾಗಿ ನಮಗೆ ಎ ಬಿ ಸಿಕ್ತು. ಇದು ಎ ಬಿ √50. ಅದೇ ರೀತಿ ನಾವೇನ್ ಮಾಡೋಣ, ಎ ಸಿ ಕಂಡಿಡೋಣ. ಎ ಸಿ ಏನಾಗ್ತದೆ ನೋಡ್ರಿ, ಎ ಸಿ ಎ ಸಿ ಕಂಡಿಡ್ಬೇಕಾದ್ರೆ ನಮಗೆ ಎ ಸಿ ಇದು x1 y1, ಈ ಪಾಯಿಂಟ್ ಏನಿದೆ x2 y2. ಹಾಗಾದ್ರೆ x2 - x1 ಹೋಲ್ ಸ್ಕ್ವೇರ್ ಮೀನ್ಸ್ 2 - 3 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಮೀನ್ಸ್ 3 - 2 ಹೋಲ್ ಸ್ಕ್ವೇರ್ 3 - 2 ಹೋಲ್ ಸ್ಕ್ವೇರ್. ಈ ರೀತಿ ಪಾಯಿಂಟ್ ಕೊಟ್ಟಾಗ 2 - 3 ಅಂದ್ರೆ -1 -1 ಸ್ಕ್ವೇರ್ ಅಂದ್ರೆ ಎಷ್ಟು +1. ಅದೇ ರೀತಿ 3 - 2 ಅಂದ್ರೆ 1 ಸ್ಕ್ವೇರ್ ಅಂದ್ರೆ ಎಷ್ಟು 1 1 + 1 ಎಷ್ಟಾಗ್ತದೆ 1 + 1 ಎಷ್ಟಾಗ್ತದೆ √2 ಆಗ್ತದೆ. ಅಂದ್ರೆ √1 + 1 ಎಷ್ಟು 2. ನಂತರ ಎ ಸಿ ವ್ಯಾಲ್ಯೂ ಸಿಕ್ತು, ಎ ಸಿ ವ್ಯಾಲ್ಯೂ ಎಷ್ಟು √2. ನಂತರ ಏನ್ ಕಂಡುಹಿಡಬೇಕು, ಬಿ ಸಿ ಕಂಡುಹಿಡಬೇಕು. ಬಿ ಸಿ ಕಂಡುಹಿಡಬೇಕಂದ್ರೆ ಬಿ ನ x1 y1 ಅಂತ ತೆಗೆದುಕೊಂಡು ಸಿ ನ ಏನ್ ಮಾಡ್ರಿ x2 y2 ಅಂತ ತೆಗೆದುಕೊಂಡ್ರು. ಅವಾಗ x2 - x1 ಹೋಲ್ ಸ್ಕ್ವೇರ್ ಏನಾಗ್ತದೆ, x2 ಅಂದ್ರೆ ಎಷ್ಟು 2 ಮೈನಸ್ x1 ಎಷ್ಟು -2 ಮೈನಸ್ ಇದೆ, ಮತ್ತೆ ಇನ್ನೊಂದು -2 ಮಾಡಿದ್ರೆ ಏನಾಗ್ತದೆ ಮೈನಸ್ ಏನಾಗ್ತದೆ ಪ್ಲಸ್ ಆಗಿ -2 ಏನಾಗ್ತದೆ +2 ಮೇಲೆ ಸ್ಕ್ವೇರ್. ನಂತರ ಪ್ಲಸ್ y2 ಎಷ್ಟಿದೆ 3 ಮೈನಸ್ y2 ಮೈನಸ್ y1 ಅಂದ್ರೆ ಎಷ್ಟು -3 ಮೈನಸ್ ಆಫ್ -3 ಅಂದ್ರೆ ಎಷ್ಟು +3 ಮೇಲಿನಿದೆ ಸ್ಕ್ವೇರ್ ಇದೆ. ಆಗ √2 + 2 ಎಷ್ಟು 4 ಸ್ಕ್ವೇರ್ ಅಂದ್ರೆ ಎಷ್ಟು 16 16 3 3 ಎಷ್ಟು 6 3 3 6 ಸ್ಕ್ವೇರ್ ಎಷ್ಟು 6 ಸ್ಕ್ವೇರ್ ಎಷ್ಟು 36 6 36. ಹಾಗಾದ್ರೆ ಎಷ್ಟು ಆಗ್ತದೆ, ಇದು 36 + 10 46 46 + 6 ಎಷ್ಟು 52. ಹಾಗಾದ್ರೆ ಮೂರು ತ್ರಿಭುಜಗಳನ್ನ ವ್ಯಾಲ್ಯೂ ಕಂಡುಹಿಡಿದು ಎಷ್ಟಿದೆ √52. ಹಾಗಾದ್ರೆ ಇದು 0ಕ್ಕೆ ಈಕ್ವಲ್ ಆಗತ್ತಿಲ್ಲ, ಮೀನ್ಸ್ 0ಕ್ಕೆ ಸಮ ಅಲ್ಲ ಇದು, ಅದರಿಂದ ಇದೊಂದು ತ್ರಿಭುಜ ಆಗಿದೆ. ಹಾಗಾದ್ರೆ ಇದು ಯಾವ ತ್ರಿಭುಜ ಅಂದ್ರೆ ನಾವೇನ್ ನೋಡಬೇಕು, ನಮ್ಗೆ ಎ ಬಿ ಗೊತ್ತಿದೆ, ಎ ಸಿ ಗೊತ್ತಿದೆ, ಬಿ ಸಿ ಗೊತ್ತಿದೆ. ನಾವೇನ್ ಮಾಡೋಣ, ನಿಮಗೆ ಪೈಥಾಗೋರಸ್ನ ವಿಲೋಮ ಪ್ರಮೇಯ ಗೊತ್ತು. ಏನದು, ಒಂದ್ ವೇಳೆ ಅವು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇದ್ರೆ ಅದು ಲಂಬಕೋನ ತ್ರಿಭುಜ ಆಗುತ್ತದೆ ಅಂತ ನಿಮ್ಗೆ ಪೈಥಾಗೋರಸ್ನ ವಿಲೋಮ ಗೊತ್ತು. ಈಗ ಬಾಹುಗಳನ್ನು ಕೊಟ್ಟಾನ, ಈಗ ಅತ್ಯಂತ ದೊಡ್ಡ ಬಾಹುನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗುತ್ತೋ ಇಲ್ಲ ಚೆಕ್ ಮಾಡ್ಬೇಕು. ಇದ್ರಾಗ ಅತ್ಯಂತ ದೊಡ್ಡ ಬಾಹು ಯಾವುದು √52. ಹಂಗಂದ್ರೆ ನಿಮಗ್ ಗೊತ್ತಿದೆ ಎ ಸಿ ಸ್ಕ್ವೇರ್ = ಎ ಬಿ ಸ್ಕ್ವೇರ್ ಪ್ಲಸ್ ಆಗುತ್ತೋ ಇಲ್ಲ ಚೆಕ್ ಮಾಡ್ಬೇಕು. ಅಂದ್ರೆ ಇದು ಅತ್ಯಂತ ದೊಡ್ಡ ಬಾಹು ಬಿ ಸಿ ಇದೆಲ್ಲ. ಹಂಗಂದ್ರೆ ಬಿ ಸಿ ಸ್ಕ್ವೇರ್ = ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಆಗುತ್ತೋ ಇಲ್ಲ ಚೆಕ್ ಮಾಡ್ರಿ. ಹಂಗಂದ್ರೆ ಬಿ ಸಿ ಎಷ್ಟಪ್ಪ √52 ಮೇಲೇನಿದೆ ಸ್ಕ್ವೇರ್ ಇದೆ ಎ ಸಿ ಎಷ್ಟು √2 ಮೇಲೆ ಸ್ಕ್ವೇರ್ ಇದೆ, ಎ ಬಿ ಎಷ್ಟು √50 ಮೇಲೇನಿದೆ ಸ್ಕ್ವೇರ್ ಇದೆ. ಹಂಗಂದ್ರೆ √52 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಷ್ಟಾಗ್ತದೆ 52. ಇಲ್ಲೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಷ್ಟಾಗ್ತದೆ 2 ಆಗ್ತದೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಷ್ಟಾಗ್ತದೆ 50 ಆಗ್ತದೆ. ಹಂಗಂದ್ರೆ 52 = 52. ಹಂಗಂದ್ರೆ ಇದು ಬಿ ಸಿ ಸ್ಕ್ವೇರ್ = ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಇದು ಈ ಸಮೀಕರಣಕ್ಕೆ ಏನಾಗ್ತದೆ, ಅದು ಅದ್ರ ಸೇಮ್ ಆನ್ಸರ್ ಬರ್ತಿದೆ. ಅಂದ್ರೆ ಇದು ಒಂದು ಯಾವ ತ್ರಿಭುಜ, ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ. ಯಾವ ತ್ರಿಭುಜ ಇದು, ಫಸ್ಟ್ ಕ್ವಶನ್ ಏನು, ತ್ರಿಭುಜ ಆಗಿದೆ, ಹೌದು ಇದು ತ್ರಿಭುಜ ಆಗ್ತದೆ. ಇನ್ನೊಂದು ಯಾವ ತ್ರಿಭುಜ, ಇದು ಒಂದು ಯಾವ ತ್ರಿಭುಜ, ಇದು ಲಂಬಕೋನ ತ್ರಿಭುಜ. ಯಾಕಂದ್ರೆ ಪೈಥಾಗೋರಸ್ನ ವಿಲೋಮ ಏನ್ ಹೇಳ್ತದೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇದೆ, ಅಂದ್ರೆ ಸಮ ಇದಾವು ಬಾಹುಗಳು, ಆದ್ದರಿಂದ ಇದು ಒಂದು ಲಂಬಕೋನ ತ್ರಿಭುಜ ಇದೆ ಅಂತ ನಾವೇನ್ ಮಾಡ್ಬೋದು ಬರಿಬಹುದು. ಇದು ಉದಾಹರಣೆ 1. ನೆಕ್ಸ್ಟ್ ಇದೇ ರೀತಿ ಉದಾಹರಣೆ ಇನ್ನೊಂದಿದೆ. ಉದಾಹರಣೆ 2 ಏನಿದೆ ಅಂದ್ರೆ ಎ ಪಾಯಿಂಟ್ ಕೊಟ್ಟಿದ್ದೆ ನಾವು ಎಷ್ಟು 1, 7.
ಅದೇ ರೀತಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ. ಇನ್ನೊಂದು ಪಾಯಿಂಟ್ 4,2 ಮತ್ತೆ ಸಿ -1, -1 ಮತ್ತೆ ಡಿ -4, 4. ಈ ರೀತಿ ನಾಲ್ಕು ಬಿಂದುಗಳನ್ನು ಕೊಟ್ಟಾಗ ಅದೇನಾಗುತ್ತೆ, 4 ಬಿಂದುಗಳನ್ನು ಕೊಟ್ಟಾಗ ಅದು ಚೌಕದ ಶೃಂಗ ಹೌದಲ್ಲ ಅಂತ ಚೆಕ್ ಮಾಡ್ಬೇಕು. ಹಾಗಾದ್ರೆ ನಾವೇನ್ ಮಾಡೋಣ, ಫಸ್ಟ್ ಇದಕ್ಕೆ ಏನ್ ಮಾಡೋಣ, 1ನೇ ಪಾಯಿಂಟ್ಗೆ ಎ ಅಂತ ಕೊಡ್ಬೇಕು ಹೆಸರು. ಅದೆಷ್ಟಿದೆ 1,7 ಇದ್ರ ಹೆಸರೇನು ಎ. ಅದೇ ರೀತಿ ಇನ್ನೊಂದು 4,2 ಅದಕ್ಕೆ ಏನಂತ ಹೇಳೋಣ, ಬಿ ಅಂತ ಹೇಳೋಣ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ, ಅದು ಏನಂತ ಕೊಡೋಣ, ಸಿ ಅಂತ ಕೊಡೋಣ. ಸಿ ಅದು ಪಾಯಿಂಟ್ ಏನು, -1, -1. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಡಿ, ಅದೆಷ್ಟಿದು -4, 4. ಈ 4 ಬಿಂದುಗಳನ್ನ ಏನ್ ಮಾಡೋಣ, ಸೇರ್ಸೋಣ. ಇದು ಚೌಕ ಆಗುತ್ತೋ ಇಲ್ಲ ಚೆಕ್ ಮಾಡ್ಬೇಕು. ಹಂಗಂದ್ರೆ ಚೌಕ ಆಗ್ಬೇಕಂದ್ರೆ ಎ ಬಿ ಚೌಕ ಆಗ್ಬೇಕಂದ್ರೆ ಒಂದು ಹೇಳಿ, ಚೌಕ ಏನಿರ್ತದೆ, 4 ಭಾಗಗಳು ಏನಿರ್ತಾವೆ, ಸಮ ಇರ್ತವೆ. ಮೀನ್ಸ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಇದು ಡಿ ಅಂತ ಕೊಟ್ರೆ ಎ ಬಿ ಈಕ್ವಲ್ ಟು ಬಿ ಡಿ, ಬಿ ಡಿ ಈಕ್ವಲ್ ಟು ಡಿ ಸಿ ಈಕ್ವಲ್ ಟು ಎ ಸಿ. ಈ ರೀತಿಯಾಗಿ ನಮ್ಗೆ ಏನಾಗ್ತದೆ, ಆನ್ಸರ್ಸ್ ಏನಾಗಬೇಕು, ಬರ್ಬೇಕಾಗ್ತದೆ. ಹಂಗಂದ್ರೆ ನಾವು ಫಸ್ಟ್ ಏನ್ ಮಾಡೋಣ, ಇವೆಲ್ಲ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ ಎ ಬಿ ಕಂಡುಹಿಡಿಯೋಣ. ಎ ಬಿ ಕಂಡುಹಿಡಿಬೇಕಂದ್ರೆ ಇದು ಫಸ್ಟ್ x1, ಇದು y1, ಇದು x2, y2. ಈ ರೀತಿಯಾಗಿ ನಾವು ಪಾಯಿಂಟ್ಸ್ ತೆಗೆದುಕೊಂಡಾಗ ಎ ಬಿ ಏನಾಗ್ತದೆ ನೋಡ್ರಿ, ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್, 4 - 1 ಹೋಲ್ ಸ್ಕ್ವೇರ್, ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಮೀನ್ಸ್ y2 - y1 ಹೋಲ್ ಸ್ಕ್ವೇರ್ ಅಂದ್ರೆ ಏನು, 1,7 ಇದೆ, ಇದು 4,2 ಇದೆ, 2 - 7 ಹೋಲ್ ಸ್ಕ್ವೇರ್ ಇದೆ. ಹಂಗಾದ್ರೆ 4 - 1 ಸ್ಕ್ವೇರ್ ಅಂದ್ರೆ ಎಷ್ಟು, 4 - 1 3 ಸ್ಕ್ವೇರ್ ಅಂದ್ರೆ ಎಷ್ಟು, 9. 2 - 7 ಅಂದ್ರೆ -5 ಸ್ಕ್ವೇರ್ ಅಂದ್ರೆ ಎಷ್ಟು, +25. -5 × -5 ಪ್ಲಸ್ 5 ಇದೆ ಎಷ್ಟು, 25. 25 ಪ್ಲಸ್ 9 ಇದೆ, 25 ಪ್ಲಸ್ 9 34 ಆಗ್ತದೆ. ಅದೇ ರೀತಿ ಎ ಬಿ ಕಂಡುಹಿಡಿದ ನಂತರ ಏನ್ ಕಂಡುಹಿಡೋಣ, ಬಿ ಡಿ ಕಂಡುಹಿಡೋಣ. ಬಿ ಡಿ ಏನಾಗ್ತದೆ ನೋಡ್ರಿ, ಬಿ ಡಿ ನಾವು ಮತ್ತೇನ್ ಮಾಡ್ಬೇಕು, ಇದೇ ರೀತಿ ಪಾಯಿಂಟ್ಸ್ ಬರ್ತಾವ ಅಂತ ಹೇಳಕ್ಕಾಗಲ್ಲ, ನಾವೆಲ್ಲ ಪಾಯಿಂಟ್ಸ್ ಅನ್ನ ಸೇರಿಸ್ಬೇಕಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಎ ಡಿನೂ ಕಂಡುಹಿಡಿಬೇಕು ಮತ್ತೆ ಬಿ ಸಿನೂ ಕಂಡುಹಿಡಿಬೇಕು. ಹಂಗಂದ್ರೆ ಫಸ್ಟ್ ಏನ್ ಮಾಡೋಣ, ಎ ಬಿ ನಂತರ ಏನು, ಬಿ ಡಿ ಏನಾಗ್ತದೆ ನೋಡ್ರಿ, ಬಿ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಇದನ್ನ x1 y1, ಇದೇನು x2 y2. ಈ ರೀತಿ ತೆಗೆದುಕೊಂಡಾಗ ಬಿ ಡಿ ಇಲ್ಲಿ ಏನಾಗ್ತದೆ, -4 ಮೇಲೆ ಸ್ಕ್ವೇರ್ ಇದೆ, ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಮೀನ್ಸ್ ಏನು, 4 - 2 ಹೋಲ್ ಸ್ಕ್ವೇರ್. ಅವಾಗ ಏನಾಗ್ತದೆ ಹೇಳ್ರಿ, -4 - 4 ಎಷ್ಟಾಗ್ತದೆ, -8. -8 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗ್ತದೆ, 64 ಆಗ್ತದೆ, 64. ಅದೇ ರೀತಿ 4 - 2 ಅಂದ್ರೆ ಎಷ್ಟು, 2 ಸ್ಕ್ವೇರ್ ಅಂದ್ರೆ ಎಷ್ಟು, 4. ಇದು ಟೋಟಲ್ ಎಷ್ಟಾಗ್ತದೆ, 60, ರೂಟ್ 68 ಆಯ್ತು. ಅಂದ್ರೆ ಕಾಮನ್ ಆಗಿದೆ ರೂಟ್ 68, ಇದು ರೂಟ್ 34 ಆದ್ರೆ ಇದು ರೂಟ್ 68 ಬಂತು. ಅಂದ್ರೆ ಸೇಮ್ ಇಲ್ಲ ಅಂದ್ರೆ ಇದು ಒಂದ್ ವೇಳೆ ಇದು ರೂಟ್ 68 ಇದು ವಿಕರಣನೂ ಆಗ್ಬೋದಲ್ಲ. ಹೌದು, ಸುಮ್ನೆ ಏನ್ ಮಾಡ್ರಿ, ವ್ಯಾಲ್ಯೂಸ್ ಅನ್ನ ಕಂಡಿಡ್ತಾ ಹೋರಿ. ಒಟ್ 4 ಭಾಗಗಳು ಏನಾಗಬೇಕು, ಸಮ ಆಗ್ಬೇಕು. ಯಾವ್ದಾದ್ರು 4 ಭಾಗ ಇದೇ ತ್ರಿಭುಜ ಬರ್ಬೇಕಂತ ಇರಂಗಿಲ್ಲ. ನೆಕ್ಸ್ಟ್ ಬಿ ಡಿ ನಂತರ ಏನ್ ಮಾಡ್ರಿ, ಸಿ ಡಿ ಕಂಡಿಡ್ರಿ, ಅವ್ರು ಡಿ ಸಿ ಕಂಡಿಡ್ರಿ. ಡಿ ಸಿ ವ್ಯಾಲ್ಯೂಸ್ ಏನ್ ಬರ್ತದೆ ನೋಡ್ರಿ, ಇದು x2 y2 ಮೀನ್ಸ್ ಇದೇನಿದೆ x1 y1. ಅವಾಗ ಏನಾಗ್ತದೆ, x2 - x1 ಹೋಲ್ ಸ್ಕ್ವೇರ್ ಅಂದ್ರೆ -4 ಮೈನಸ್ x1 ಅಂದ್ರೆ ಎಷ್ಟು, -1 ಇದೆ, ಅದೇನಾಗ್ತದೆ +1 ಹೋಲ್ ಸ್ಕ್ವೇರ್, ಪ್ಲಸ್ y2 ಎಷ್ಟಿದೆ 4 ಮೈನಸ್ ಹಾಫ್ -1 ಎಷ್ಟಾಗ್ತದೆ, +1 ಹೋಲ್ ಸ್ಕ್ವೇರ್. ಇದ್ರ ವ್ಯಾಲ್ಯೂ ಎಷ್ಟು ಹೇಳ್ರಿ, -4 + 1 ಅಂದ್ರೆ -3 ಸ್ಕ್ವೇರ್ ಅಂದ್ರೆ ಎಷ್ಟು, +9. ಅದೇ ರೀತಿ 4 + 1 ಅಂದ್ರೆ 5 ಸ್ಕ್ವೇರ್ ಅಂದ್ರೆ ಎಷ್ಟು, 25. 25 + 9 ಎಷ್ಟು, ರೂಟ್ 34. ನೋಡ್ರಿ 2 ವ್ಯಾಲ್ಯೂ ಸೇಮ್ ಒಂದು. ಹಾಗಾದ್ರೆ ಚೌಕ ಆಗ್ಬೇಕಂದ್ರೆ ಇನ್ನೂ 2 ಭಾಗಗಳು ವ್ಯಾಲ್ಯೂ ಏನ್ ಬರ್ಬೇಕು, ರೂಟ್ 34 ಬರ್ಬೇಕು. ಹಾಗಾದ್ರೆ ಡಿ ಸಿ ಆಯ್ತು. ಅದೇ ರೀತಿ ನಾವೇನ್ ಮಾಡೋಣ, ಎ ಸಿನೂ ಕಂಡುಹಿಡೋಣ. ಎ ಸಿ ಅಂದ್ರೆ ಇದು ಎ ಮತ್ತೆ ಸಿ ಪಾಯಿಂಟ್ ತೆಗೆದುಕೊಳ್ಬೇಕು. ಎ 17 ಇದೆ, ಸಿ ಎಷ್ಟಿದೆ, -1 -2 ಇದೆ. ಇದನ್ನ ಏನ್ ಮಾಡೋಣ, ಇದು x1 y1 ಆದ್ರೆ ಇದು x2 y2 ಮಾಡ್ಕೊಂಡು ಹೋಗಿ. ಹಾಗಾದ್ರೆ x2 - x1 ಅಂದ್ರೆ -1 ಮೈನಸ್ x1 ಎಷ್ಟು 1 ಮೇಲೆ ಸ್ಕ್ವೇರ್, ಪ್ಲಸ್ y2 ಎಷ್ಟು -1 ಮೈನಸ್ y1 ಎಷ್ಟು 7 ಸ್ಕ್ವೇರ್ ಮಾಡಿದಾಗ ರೂಟ್ ಆಫ್ -1 ಎಷ್ಟು -2 ಸ್ಕ್ವೇರ್ ಅಂದ್ರೆ ಎಷ್ಟು, +4. ಅದೇ ರೀತಿ -1 -8 ಅಂದ್ರೆ -1 -7 ಅಂದ್ರೆ -8 ಸ್ಕ್ವೇರ್ ಅಂದ್ರೆ ಎಷ್ಟು, 64. 8 × 64 64 + 4 ಎಷ್ಟು, 68. ಅಂದ್ರೆ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಬಂದು
ಹಂಗಂದ್ರೆ ಇನ್ನೂ ಎರಡು ಯಾವ್ದಾದ್ರು ಸೇಮ್ ವ್ಯಾಲ್ಯೂಸ್ ಬರ್ಬೇಕು ನಮ್ಗೆ. ಅಂದ್ರೆ 4 ಬಾವು ಏನಾಗ್ಬೇಕು ನಮಗೆ ಸಮ ಆಗ್ಬೇಕು. 1 2 3 4 4 ಬಾವು ಯಾವ್ದಾದ್ರು 4 ಬಾವು ಏನಾಗಬೇಕು ಸಮ ಆಗ್ಬೇಕು. ನೆಕ್ಸ್ಟ್ ಎ ಸಿ ನಂತರ ಏನ್ ಮಾಡೋಣ, ಈಗ ನಾವೇನ್ ಮಾಡಿದ್ವಿ ಎ ಬಿ ಬಿ ಡಿ ಡಿ ಸಿ ಎ ಸಿ. ನೆಕ್ಸ್ಟ್ ಉಳಿದಂತ ಯಾವ ವಿಕರ್ಣ ಯಾವ್ದು ಎ ಡಿ. ಎಡಿನೂ ಕಂಡಿಡೋಣ. ಎಡಿ ಕಂಡಿಡಿದ್ರೆ ರೂಟ್ ಆಫ್ ಎ ಡಿ. ಎ ಅಂದ್ರೆ 1 7, ಡಿ ಅಂದ್ರೆ -4 ಇದೆ, ಇನ್ನೊಂದು 4 ಇದೆ. ಹಂಗಂದ್ರೆ x2 - x1 ಅಂದ್ರೆ ಎಷ್ಟಾಗ್ತದೆ -4 -1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಎಷ್ಟು 4 ಮೈನಸ್ 1 y1 ಎಷ್ಟು 7 ಹೋಲ್ ಸ್ಕ್ವೇರ್. ಅವಾಗ ರೂಟ್ ಆಫ್ -4 -1 -5 ಸ್ಕ್ವೇರ್ ಅಂದ್ರೆ ಎಷ್ಟು 25. ಹಂಗಂದ್ರೆ ಪ್ಲಸ್ 4ರಲ್ಲಿ 7 ಕಳೆದ್ರೆ ಎಷ್ಟು -3 ಸ್ಕ್ವೇರ್ ಅಂದ್ರೆ ಎಷ್ಟು 9. 25 ಪ್ಲಸ್ 9 ಎಷ್ಟು ರೂಟ್ 34. ಹಂಗಂದ್ರೆ ಒಂದು ರೂಟ್ 34, ಒಂದು ವ್ಯಾಲ್ಯೂ, 2 ವ್ಯಾಲ್ಯೂ, 3 ವ್ಯಾಲ್ಯೂ ಬಂತು. ಇನ್ನೊಂದು ಯಾವ್ದಾದ್ರು ವ್ಯಾಲ್ಯೂ ಎಷ್ಟು ಬರ್ಬೇಕು ರೂಟ್ 34 ಬರ್ಬೇಕು. ಅಂದ್ರೆ ಚೌಕದ 4 ಭಾಗಗಳು ಏನ್ ಬರ್ತಾವ ಸಮ ಬರ್ತಾವ. ಉಳಿಕಿದ ರೂಟ್ 68 ಏನು ವಿಕರಣ ಆಗ್ಬಿಡ್ತಾವ. ನೆಕ್ಸ್ಟ್ ಎಡಿ ನಂತರ ಏನಾದ್ರು ಇನ್ನೊಂದು ಯಾವ್ದು ಭಾವ ಕಂಡಿಡೋಣ, ಬಿ ಸಿ ಕಂಡಿಡೋಣ. ಬಿ ಸಿ ಕಂಡಿಡ್ಬೇಕಂದ್ರೆ ಹೇಗೆ ಕಂಡಿಡ್ಬೇಕಂದ್ರೆ ಬಿ ಸಿ ಈ ಪಾಯಿಂಟ್ ತಗೋಬೇಕು. 4 2 -1 -1. ಹಾಗಾದ್ರೆ ಇದನ್ನ x1 y1 ಅಂದ್ರೆ ಇದು x2 y2. ಅವಾಗ ಏನಾಗ್ತದೆ x2 - x1 ಅಂದ್ರೆ -1 -4 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 -1 y2 -1 y1 ಎಷ್ಟಿದೆ 2 y2 ಮೈನಸ್ ಎಷ್ಟಿದೆ 2 ಅಲ್ಲ 2 ಮೇಲೆ ಸ್ಕ್ವೇರ್. ಅವಾಗ ಏನಾಗ್ತದೆ ಹೇಳ್ರಿ -1 -4 ಎಷ್ಟಿದೆ -5 ಸ್ಕ್ವೇರ್ ಅಂದ್ರೆ ಎಷ್ಟು 25. -1 -2 ಅಂದ್ರೆ -3 ಸ್ಕ್ವೇರ್ ಅಂದ್ರೆ ಎಷ್ಟು +9 ರೂಟ್ 34. ನೋಡ್ರಿ ಇಲ್ಲಿ ಟೋಟಲ್ 4 ವ್ಯಾಲ್ಯೂಸ್ ಗಳು ಏನ್ ಬರ್ತಾವ ರೂಟ್ 34 ಬರ್ತಾವ. 2 ವ್ಯಾಲ್ಯೂ ಏನ್ ಬರ್ತವೆ ರೂಟ್ 68. ಇದರ ಅರ್ಥ ಏನು ತ್ರಿಭುಜದ 4 ಭಾಗಗಳು ಸಮ ಇದಾವು. ಯಾವುವು ಒಂದು ಎ ಬಿ ಮತ್ತು ರೂಟ್ 34 ಯಾವ್ದು ಬಂದೈತಿ ಡಿ ಸಿ. ಎ ಬಿ ಇನ್ನೊಂದು ಯಾವ್ದು ಡಿ ಸಿ, ಇನ್ನೊಂದು ಯಾವ್ದು ಎ ಡಿ, ಇನ್ನೊಂದು ಯಾವ್ದು ಬಿ ಸಿ. ಎ ಡಿ ಮತ್ತೆ ಬಿ ಸಿ ಎಲ್ಲ ವ್ಯಾಲ್ಯೂಸ್ ಎಷ್ಟಿದೆ ರೂಟ್ 34 ಇನ್ನೊಂದೇನಿದೆ ರೂಟ್ 34. ಎ ಸಿ ಮತ್ತೆ ಬಿ ಡಿ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ರೂಟ್ 68. ನಿಮ್ಗೆ ಗೊತ್ತಿದೆ ಒಂದು ಚೌಕದ ವಿಕರಣಗಳೇನಿರ್ತಾವ ಇದು ಕರ್ಣಗಳೇನಿರ್ತಾವ ಸಮ ಇರ್ತಾವ ರೂಟ್ 68. ಮತ್ತೆ ಇನ್ನೊಂದು ಯಾವ್ದು ಇದು ಎಷ್ಟಿದೆ ರೂಟ್ 68. ತ್ರಿಭುಜದ 2 ಕರ್ಣಗಳು ಏನದಾವ ಸಮ ಅದಾವು. ಕರ್ಣಗಳು ಯಾವ 68. ಈ ರೀತಿಯಾಗಿ ಇದು ಒಂದು ಚೌಕದ ಶೃಂಗಗಳು ಹೌದು ಅಂತ ನಾವೇನ್ ಮಾಡ್ಬೋದು ಇಲ್ಲಿ ಹೇಳ್ಬೋದು. ಯಾಕಂದ್ರೆ 2 ಭಾಗಗಳ ಸಮಾದ 4 ಭಾಗಗಳ ಸಮಾದ ಮತ್ತೆ 2 ಕರ್ಣಗಳೇನದಾವು ಸಮ ಅದಾವು. ನಂತರ ಈ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಮತ್ತೆ ಉದಾಹರಣೆ ಯಾವ ರೀತಿ ಬರ್ತದೆ ಅಂದ್ರೆ ನಿಮಗೆ ಒಂದು ಪಾಯಿಂಟ್ ಇದೆ x, y. ಈ x, y ಇದೇನಿದೆ ಅಂದ್ರೆ ಈ x, y ಬಿಂದು 7, 1 ಮತ್ತು 3, 5 ಬಿಂದುಗಳಿಂದ ಸಮಾನ ದೂರದಲ್ಲಿ. ಅಂದ್ರೆ ಮೊದಲು ಒಂದು ಪಾಯಿಂಟ್ ತೆಗೆದುಕೊಳ್ರಿ. ಏನದು x, y. ಈ ಬಿಂದು 7, 1 ಮತ್ತೆ 3, 5 ಈ ಎರಡು ಬಿಂದುಗೆ ಸಮ ಇದೆ. ಹಂಗಂದ್ರೆ ಇಲ್ಲಿ ಒಂದು ಪಾಯಿಂಟ್ ತಗೊಳ್ರಿ. ಇದೇನಿದು 7, 1. ಇನ್ನೊಂದು ಬಿಂದು ತೆಗೆದುಕೊಳ್ರಿ. ಇದೇನಿದು 3, 5. ಈ ಬಿಂದು ಈ ಎರಡು ಬಿಂದುಗಳಿಗೆ ಸಮಾನ ದೂರದಲ್ಲಿದೆ. ಅಂದ್ರೆ ಈ ಡಿಸ್ಟೆನ್ಸ್ ಈ ದೂರ ಮತ್ತೆ ಈ ದೂರ ಎರಡು ಸಮ ಅಂತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಏನ್ ಕೊಡ್ರಿ ಎ ಬಿ ಸಿ. ಈ ಪಾಯಿಂಟ್ ಎಕ್ಸ್ ವೈ ಪಾಯಿಂಟ್ ಈ ಎರಡು ಬಿಂದುಗೆ ಸಮ ಇದೆ ಅಂದ್ರೆ ನಾವೇನಂತ ಬರೀಬಹುದು ಎ ಬಿ ಈಸ್ ಈಕ್ವಲ್ ಟು ಏನಂತ ಬರೀಬಹುದು ಬಿ ಸಿ. ಈ ರೀತಿ ಬರೀಬಹುದು. ಹಂಗಂದ್ರೆ ಎ ಬಿ ಈಕ್ವಲ್ ಟು ಬಿ ಸಿ ಆತಂದ್ರೆ ನಾವೇನ್ ಮಾಡೋದು ಎಕ್ಸ್ ಮತ್ತು ವೈಗೆ ಇರುವ ಸಂಬಂಧವನ್ನು ಕಂಡುಹಿಡ್ರಿ. ಎಕ್ಸ್ ಮತ್ತು ವೈಗೆ ಹೇಗೆ ಸಂಬಂಧ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಎ ಬಿ ಕಂಡಿಡ್ರಿ, ನಂತರ ಬಿ ಸಿ ಕಂಡಿಡ್ರಿ. ಆಮೇಲೆ ಎ ಬಿ ಈಕ್ವಲ್ ಟು ಬಿ ಸಿ ಅಂತ ಈಕ್ವೇಟ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ ಮತ್ತೆ ವೈಗಳಿರುವಂತಹ ಸಂಬಂಧ ಏನಾಗ್ತದೆ ಸಿಗ್ತದೆ. ಹಾಗಾದ್ರೆ ಎ ಬಿ ಎಷ್ಟು ನೋಡ್ರಿ ವ್ಯಾಲ್ಯೂಸ್ ಚೆಕ್ ಮಾಡ್ರಿ. ಎ ಬಿ ಇಸ್ ಈಕ್ವಲ್ ಟು ಎ ಬಿ ಚೆಕ್ ಮಾಡ್ಬೇಕಂದ್ರೆ ಇದಕ್ಕೆ ಏನ್ ಅನ್ಬೇಕು x1 y1 ಇದು x2 ಅಂಡ್ y2. ಅಂದ್ರೆ x2 - x1 ಹೋಲ್ ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ x - 7 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂದ್ರೆ ಏನು 7, 1 ಇದೆ y - 1 ಹೋಲ್ ಸ್ಕ್ವೇರ್. ಅವಾಗ ಏನಾಗ್ತದೆ ಎಕ್ಸ್ ಇದು ಆಸ್ ಇಟ್ ಇಸ್ ಇಟ್ಟಿದೆ ಇಷ್ಟೇ ವ್ಯಾಲ್ಯೂಸ್, ಮುಂದೆ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದೇ ರೀತಿ ಎ ಬಿ ಕಂಡಿಡಿದ ನಂತರ ಏನ್ ಮಾಡ್ರಿ ಬಿ ಸಿ ಕಂಡಿಡ್ರಿ. ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ ಬಿ ಸಿ ಅಂದ್ರೆ ಇದು ಬಿ ಸಿ ಇದು x2 y2 ಅಥವಾ ಇದನ್ನ x1 y1 ಅನ್ರಿ. ಇದಕ್ಕೆ ಏನನ್ರಿ x2 y2 ಅನ್ರಿ. ಅಥವಾ ಇದು ಫಾರ್ ಎಕ್ಸಾಂಪಲ್ ಬಿಫೋರ್ ಇದ್ದಂಗೆ ಇದು x2 y2 ಇಡ್ರಿ. ಆನ್ಸರ್ ಎಲ್ಲ ಸೇಮ್ ಬರ್ತದೆ. ಇದಕ್ಕೆ x2 y2 ಇಡ್ರಿ. ಇದಕ್ಕೆ ಏನಂತ ಕೊಡ್ರಿ ವ್ಯಾಲ್ಯೂಸ್ x1 ಮತ್ತೆ y1 ಅಂತ ಕೊಡ್ರಿ. ಅವಾಗ ಏನಾಗ್ತದೆ x2 - x1 ಹೋಲ್ ಸ್ಕ್ವೇರ್ ಅವಾಗ ಏನಾಗ್ತದೆ x - 3 ಹೋಲ್ ಸ್ಕ್ವೇರ್ x - 3 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದ್ರೆ ಎಷ್ಟು y - 5 ಹೋಲ್ ಸ್ಕ್ವೇರ್. ಈ ರೀತಿಯಾಗಿ ಎ ಬಿ ಬಿ ಸಿ ಸಿಕ್ಕು. ಎರಡು ಸಮ ಅದಾವ ಯಾಕೆ ಸಮಾನ ದೂರದಲ್ಲಿ ಇದೆ. ಹಂಗಂದ್ರೆ ನಾವು ಬರ್ಕೋಬಹುದು
ಏನಂತ ಬರೀಬಹುದು, ಎ ಬಿ ಇಸ್ ಈಕ್ವಲ್ ಟು ಅಂತ ಏನಂತ ಬರೀಬಹುದು ನಾನು, ಬಿ ಸಿ. ಹಂಗಂದ್ರೆ ಎ ಬಿ ವ್ಯಾಲ್ಯೂ ಎಷ್ಟು, ರೂಟ್ ಆಫ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಅದೇ ರೀತಿ ಬಿ ಸಿ ವ್ಯಾಲ್ಯೂ ಎಷ್ಟು, ಇಸ್ ಈಕ್ವಲ್ ಟು ಬಿ ಸಿ ಎಷ್ಟು, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 5 ಹೋಲ್ ಸ್ಕ್ವೇರ್. ಈ ರೀತಿ ಬರೆದಾಗ ಇದು ಎರಡು ವ್ಯಾಲ್ಯೂಸ್ ಎ ಬಿ ಈಕ್ವಲ್ ಟು ಬಿ ಸಿ ಆದಾಗ ನಾ ಎ ಬಿ ವ್ಯಾಲ್ಯೂ ಬರ್ತಿದ್ದೇನೆ ಇಲ್ಲಿ, ಇನ್ನೊಂದು ಕಡೆ ಏನ್ ಬರ್ತೀನಿ ಬಿ ಸಿ ವ್ಯಾಲ್ಯೂ. ಇದು ಈಕ್ವಲ್ ಅಂತ ಮಾಡಿದಾಗ ಇಲ್ಲಿ ಏನಾಗ್ತದೆ, ಈ ಸ್ಕ್ವೇರ್ ಈ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ರೂಟ್ ಕ್ಯಾನ್ಸಲ್ ಆಗ್ತದೆ ಅಂದ್ರೆ ನೀವು ಎರಡೂ ಕಡೆ ಸ್ಕ್ವೇರ್ ಮಾಡಿದಾಗ ಇಲ್ಲಿ ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಅವಾಗ ಇದು ಏನಿದೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಇದೆ. ಹಂಗಂದ್ರೆ ಇದು ಯಾವ ಫಾರ್ಮುಲಾ ಹೇಳಿದ್ರೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಈ ಫಾರ್ಮುಲಾ ಯೂಸ್ ಮಾಡಿದಾಗ ಇದೇನಾಗ್ತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಂದ್ರೆ ಎಷ್ಟು, 7 ಎಷ್ಟು 49. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, 2 ಇಂಟು ಎಕ್ಸ್ ಇಂಟು 7 ಅಂದ್ರೆ 2 ಇಂಟು ಎಕ್ಸ್ ಇಂಟು 7 ಅಂದ್ರೆ 14x ಆಗ್ತದೆ ಇದ್ರದ್ದು. ನೆಕ್ಸ್ಟ್ ಇದೇನಿದೆ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇದೆ, ಸಾರಿ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಲ್ಲ, ಇದು ಎಕ್ಸ್ ಮೈನಸ್ 7, ಇನ್ನೊಂದು ವೈ ಮೈನಸ್ 1 ಇದೆ, ಸಾರಿ ಇದೇನಿದೆ ವೈ ಮೈನಸ್ 1. ಇದಂಗಂದ್ರೆ ಇದೇನಾಗ್ತದೆ ವೈ ಮೈನಸ್ 1 ಹೋಲ್ ಸ್ಕ್ವೇರ್. ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗ್ತದೆ, ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಇದೇನಾಗ್ತದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ ಎಷ್ಟು 1, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 1 ಅಂದ್ರೆ ಎಷ್ಟು 2y ಇಸ್ ಈಕ್ವಲ್ ಟು, ಇದ್ರ ನಾವು ಇದು ವಿಸ್ತೃತ ರೂಪ ಬರ್ಕೊಂಡು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಇಂಟು ಎಕ್ಸ್ ಇಂಟು 7 14x, ಇದು ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 1 ಅಂದ್ರೆ ಎಷ್ಟು ಮೈನಸ್ 2y. ಅದೇ ರೀತಿ ಇದ್ರ ವ್ಯಾಲ್ಯೂನ ಇದನ್ನ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು, ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 3, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ ಎಷ್ಟು 9 ಮೈನಸ್ 2 ಇಂಟು ಎಕ್ಸ್ ಇಂಟು 3 ಎಷ್ಟಾಗ್ತದೆ 6x ಆಗ್ತದೆ. ಅದೇ ರೀತಿ ಇದೇನಿದೆ ವೈ ಮೈನಸ್ 5 ಹೋಲ್ ಸ್ಕ್ವೇರ್ ಇದೆ ಅಂದ್ರೆ ಏನಾಗ್ತದೆ ವೈ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂದ್ರೆ ಎಷ್ಟು 25 ಮೈನಸ್ 2 ಇಂಟು ವೈ ಇಂಟು 5 ಅಂದ್ರೆ 10y ಆಗ್ತದೆ. 2 ಇಂಟು 5 ಅಂದ್ರೆ 10 ಇಂಟು y. ಈಗ ಏನಾಗ್ತದೆ ಅಂದ್ರೆ ಇಲ್ಲಿ ಈ ಪ್ಲಸ್ ವೈ ಸ್ಕ್ವೇರ್ ಇದು ಈ ಆರ್ ಎಚ್ ಎಸ್ ಸೈಡ್ ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಮತ್ತೆ ಇದೊಂದು ಎಕ್ಸ್ ಸ್ಕ್ವೇರ್ ಮತ್ತೆ ಇದೊಂದು ಎಕ್ಸ್ ಸ್ಕ್ವೇರ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದಾಗ ನಾವೇನ್ ಮಾಡೋಣ ಅಂದ್ರೆ ಎಕ್ಸ್ ವೈ ಗಳನ್ನ ಬೆಲೆಗಳನ್ನ ಒಂದ್ ಕಡೆ ತೆಗೆದುಕೊಳ್ಳೋಣ, ಮತ್ತೆ ಇವು ಸ್ವಲ್ಪ ಸ್ಥಿರಾಂಕಗಳನ್ನ ಒಂದ್ ಕಡೆ ತೆಗೆದುಕೊಳ್ಳೋಣ. ಅವಾಗ ಏನಾಗ್ತದೆ ಅಂದ್ರೆ ಇಲ್ಲೇನಿದೆ ಮೈನಸ್ 14x ಇದೆ, ಮೈನಸ್ 6x ಇದೆ, ಹಾಗಾದ್ರೆ 49 ಇಲ್ಲೇ ಇರಲಿ, 49 ಇದೆ. ಮತ್ತೆ ಏನ್ ಮಾಡೋಣ ಪ್ಲಸ್ 9 ಇದೆ, ಈ ಕಡೆ ತಂದ್ರೆ ಏನಾಗ್ತದೆ ಮೈನಸ್ 9. ಅದೇ ರೀತಿ ಮೈನಸ್ 2y ಇದೆ, ಈ ಸೈಡ್ ಏನಿದೆ ಮೈನಸ್ 10y ಇದೆ ಅಲ್ಲ, ಅದಕ್ಕೆ ಏನ್ ಮಾಡೋಣ ಪ್ಲಸ್ 10y ಮೈನಸ್ 10y ಈ ಸೈಡ್ ತಂದು ಏನ್ ಮಾಡೋಣ ಪ್ಲಸ್ 10y ಮಾಡ್ಕೊಳ್ಳೋಣ, ಮೈನಸ್ 2y ಇಲ್ಲಿ ಇರಲಿ. ಅದೇ ರೀತಿ ಮೈನಸ್ 14x ಈ ಕಡೆ ಬಂದ್ರೆ ಏನಾಗ್ತದೆ ಪ್ಲಸ್ 14x, ಮೈನಸ್ 6x ಇಲ್ಲಿ ಇರಲಿ, x ಒಂದ್ ಕಡೆ y ಒಂದ್ ಕಡೆ ಮಾಡ್ಕೊಂಡು 49 ಮೈನಸ್ 9 ಅಂದ್ರೆ ಎಷ್ಟು 40, 10y ಒಳಗೆ 2y ಕಳೆದ್ರೆ ಎಷ್ಟು 8y ಈಸ್ ಈಕ್ವಲ್ ಟು 14x ಅಲ್ಲಿ 6x ಕಳೆದ್ರೆ ಎಷ್ಟಾಗ್ತದೆ 8x ಆಗ್ತದೆ. ಈಗ ಇದರಲ್ಲಿ ನಾವೇನ್ ಮಾಡೋದು, ಇದು ಎಕ್ಸ್ ಮತ್ತೆ y ಇರುವಂತಹ ಸಂಬಂಧ ಇದು, ಇದಕ್ಕೆ ನಾವು 8 ಕಾಮನ್ ತೆಗೆದಾಗ 8 ಕಾಮನ್ ತೆಗೆದಂದ್ರೆ ಇದು ಎಷ್ಟು 8 ಎಷ್ಟೇ 40, 8 5 40, ಮತ್ತೆ 8 ಕಾಮನ್ ತೆಗೆದ್ರೆ ಏನಾಗ್ತದೆ ಇಲ್ಲಿ y ಉಳಿತದೆ, ಇಲ್ಲಿ ಎಕ್ಸ್ 8x ಒಳಗೆ 8 ತೆಗೆದ್ರೆ ಎಷ್ಟಾಗ್ತದೆ x ಆಗ್ತದೆ. ಫೈನಲ್ ಆನ್ಸರ್ ಏನು 5 ಪ್ಲಸ್ y ಇಸ್ ಈಕ್ವಲ್ ಟು x ಆರ್ y ಇಸ್ ಈಕ್ವಲ್ ಟು x ಮೈನಸ್ 5. ಇದು x ಮತ್ತು y ಆಗಿರುವಂತ ಸಂಬಂಧ. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ರಿ 40 ಪ್ಲಸ್ 8y ಪ್ಲಸ್ 8x ಇದೆಯಲ್ಲ, ಇದನ್ನ ಸೈಡ್ ಮಾಡೋಣ ನೋಡ್ರಿ. ನಾವು 8 ಕಾಮನ್ ತೆಗೆದಲ್ಲಿ ಎರಡರಲ್ಲಿ ಹೆಂಗ್ ತೆಗೆದಂದ್ರೆ 40 ಪ್ಲಸ್ 8y ಇಸ್ ಈಕ್ವಲ್ ಟು 8x ಇದೆಯಲ್ಲ, ಇದರಲ್ಲಿ ನಾವು 8 ಕಾಮನ್ ತೆಗೆದಂದ್ರೆ 8 ಎಷ್ಟಲೇ 8 ಐದ್ಲೆ 8 ತೆಗೆದ್ರೆ ಎಷ್ಟು y ಇಸ್ ಈಕ್ವಲ್ ಟು 8x. ಈ 8 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ, ಹೇಗೆ ಇಂಟು 8 ಡಿವೈಡ್ ಬೈ 8 ಕ್ಯಾನ್ಸಲ್ ಆಗಿ 5 ಪ್ಲಸ್ y ಇಸ್ ಈಕ್ವಲ್ ಟು x, 5 ಪ್ಲಸ್ y ಇಸ್ ಈಕ್ವಲ್ ಟು x ಮೀನ್ಸ್ ನಾವು y ಕಂಡಿಡಿದ್ರೆ ಅಂದ್ರೆ y ಇಸ್ ಈಕ್ವಲ್ ಟು x ಮೈನಸ್ 5. ಈ ರೀತಿ ಏನಿದೆ x ಮತ್ತು y ಗೆ ಇರುವಂತ ಒಂದು ಸಂಬಂಧ. ಈ ರೀತಿಯಾಗಿ ನೀವು ಸಂಬಂಧವನ್ನು ಏನ್ ಮಾಡ್ಬೇಕು ಕಂಡುಹಿಡಿಬೇಕು. ಈ ರೀತಿ ಎಕ್ಸಾಂಪಲ್ಸ್ ಗಳು ನಿಮ್ಗೆ ಏನಾಗ್ತವೆ ಬರ್ತವೆ. ನೆಕ್ಸ್ಟ್